ಪಾಕಿಸ್ತಾನ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡುತ್ತೆ. ಕಾಶ್ಮೀರಿಗಳಿಗೆ ನೆಮ್ಮದಿ ಕೊಟ್ಟಿದ್ದೆ ಮೋದಿ ಸರ್ಕಾರ. ಇವತ್ತು ಕಾಶ್ಮೀರ ಎಲ್ಲರ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತಾ ಇದೆ. ಆ ರ್ಯಾಲಿಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅಂದ್ರೆ ಯಾರೂ ಸುಮ್ಮನೆ ಅಂತೂ ಬಂದಿರೋದಿಲ್ಲ. ಅಲ್ಲಿನ ಯುವಕರ ಕೈಯಲ್ಲಿ ಕಲ್ಲುಗಳಿರ್ತಿದ್ವು. ಇವತ್ತು ಮೋದಿಯವರ ಜೊತೆ ನಿಂತು ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಇದು ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸೌಮ್ಯ ರಾಮನಗರ. ವೀಕ್ಷಕರೇ, ಆಲ್ರೆಡಿ ಈಗಿನ ಟ್ರೆಂಡ್ ನೋಡಿದ್ರೆ ಯಾರು ಬೇಕಾದ್ರೂ ಸಮೀಕ್ಷೆ ಕೊಡ್ತಾರೆ NDAನೇ ಅಧಿಕಾರಕ್ಕೆ ಬರುತ್ತೆ ಅಂತ. 10 ವರ್ಷ ಕಳೆದ್ರೂ ಮೋದಿಯಲ್ಲೇ ಇನ್ನೂ ಕಡಿಮೆನೇ ಆಗಲಿಲ್ಲ. ಆಶ್ಚರ್ಯ ಅನ್ಸೋದೇನೆಂದ್ರೆ, ಮೋದಿ ಕಾಶ್ಮೀರಕ್ಕೆ ಹೋದ್ರೆ ಅವರ ಭಾಷಣ ಕೇಳೋದಕ್ಕೆ ಅಲ್ಲಿನ ಮುಸ್ಲಿಮರು ಹಿಂಡು ಹಿಂಡಾಗಿ ಬರ್ತಾರೆ. ಯಾರಾದ್ರೂ ಇದನ್ನ ಎಕ್ಸ್ಪೆಕ್ಟ್ ಆದ್ರೂ ಮಾಡಿದ್ರಾ? 10 ವರ್ಷದ ಕೆಳಗೆ ಜಮ್ಮು ಕಾಶ್ಮೀರ ಅಂತ ಅಂದ್ರೆ ಭಯ ಬೀಳ್ತಾ ಇದ್ವಿ. ಬರೀ ಬಂದೂಕಿನ ಶಬ್ದ, ಕಲ್ಲು ತೂರಾಟ, ಸೈನಿಕರ ಮೇಲೆ ಹಲ್ಲೆ, ಉಗ್ರರ ಹಾವಳಿ ಇದೇ ಆಗಿತ್ತು. ದೇವರು ಸ್ವರ್ಗದಂತಹ ನಾಡನ್ನ ಸೃಷ್ಟಿ ಮಾಡಿದ್ರು ಅಲ್ಲಿನ ಜನರಿಗೆ ನೆಮ್ಮದಿ ಮಾತ್ರ ಕೊಟ್ಟಿರಲಿಲ್ಲ. ನಿಜ ಹೇಳಬೇಕು ಅಂತ ಅಂದ್ರೆ ಕಾಶ್ಮೀರಿಗಳಿಗೆ ನೆಮ್ಮದಿ ಕೊಟ್ಟಿದ್ದೆ ಮೋದಿ ಸರ್ಕಾರ. ಜೀವವನ್ನ ಯಾವಾಗಲೂ ಕೈಯಲ್ಲಿಟ್ಕೊಂಡು ಓಡಾಡ್ತಿದ್ದವರು ಈಗ ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮೋದಿ ಅಂತಾನೆ. ಕೆಲವೇ ದಿನಗಳ ಹಿಂದೆ ಕಾಶ್ಮೀರದ ಪತ್ರಕರ್ತೆ ಯಾನಾ ಅಮೀರ್ ಕಾಶ್ಮೀರದಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ ಅಂತ ಗಟ್ಟಿಯಾಗಿ ಹೇಳ್ಕೊಂಡಿದ್ಲು. ಇದೆಲ್ಲ ಸಾಧ್ಯ ಆಗಿದ್ದು ಮೋದಿಯಿಂದಲೇ, ಡೌಟೇ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಆರ್ಟಿಕಲ್ 370 ರದ್ದು ಮಾಡಿದ್ದು. ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರವನ್ನ 2019ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಮಾಡಲಾಗುತ್ತೆ. ಅಲ್ಲಿಗೆ ಪ್ರವಾಸಿಗರು ಬರೋದಕ್ಕೆ ಶುರುವಾಗ್ತಾರೆ. ಇವತ್ತು ಕಾಶ್ಮೀರ ಎಲ್ಲರ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತಾ ಇದೆ. ಮೋದಿ ಕಾಶ್ಮೀರಕ್ಕೆ ಕಳೆದ 2 ದಿನಗಳ ಹಿಂದೆ ಭೇಟಿ ಕೊಡ್ತಾರೆ. ಒಂದಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೂಡ ಕೊಡ್ತಾರೆ. ಇವತ್ತು ಅಭಿವೃದ್ಧಿಯನ್ನೇ ಕಾಣದ ಜಮ್ಮು ಕಾಶ್ಮೀರದ ನಿವಾಸಿಗಳ ಜೀವನವೇ ಬದಲಾಗ್ತಾ ಇದೆ. ಜನ ದಡ್ರಂತೂ ಅಲ್ಲ. ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರು ಕೂಡ ಮೋದಿಯನ್ನ ನೋಡೋಕೆ ಮುಗಿಬಿದ್ದು ಬರ್ತಾರೆ ಅಂದ್ರೆ ಆ ವ್ಯಕ್ತಿಯಲ್ಲೇನೋ ಒಂದು ಮೋಡಿ ಇದೆ ಅಂತಾನೆ ಅರ್ಥ. ಈಗೊಂದು ವಿಡಿಯೋ ನೋಡಿದೆ. ಒಬ್ಬ ಯುವತಿ ಮೋದಿಯವರು ಕಾಶ್ಮೀರದಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಕೇಳ್ಕೊಳ್ತಾಳೆ. ಅಷ್ಟರ ಮಟ್ಟಿಗೆ ಅಲ್ಲಿನ ಜನ ಮೋದಿಯವರನ್ನ ಇಷ್ಟಪಡೋಕೆ ಶುರು ಮಾಡಿದ್ದಾರೆ. ಇದನ್ನ ಕೇಳಿದ್ರೇನೆ ನಿಮ್ಗೆಲ್ಲ ಆಶ್ಚರ್ಯ ಅನ್ಸುತ್ತೆ. ಅಂಥದ್ದೇನು ಮಾಡಿದ್ರು ಮೋದಿ ಕಾಶ್ಮೀರಕ್ಕೆ ಅಂತ. ಆರ್ಟಿಕಲ್ 370 ತೆಗೆದ ನಂತರ ಜಮ್ಮು ಕಾಶ್ಮೀರಕ್ಕೆ ಮೋದಿ ಫಸ್ಟ್ ಟೈಮ್ ಹೋಗಿದ್ದು. ಆ ರ್ಯಾಲಿಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅಂದ್ರೆ ಯಾರೂ ಸುಮ್ಮನೆ ಅಂತೂ ಬಂದಿರೋದಿಲ್ಲ. ಅಲ್ಲಿನ ಯುವಕರ ಕೈಯಲ್ಲಿ ಕಲ್ಲುಗಳಿರ್ತಿದ್ವು. ಇವತ್ತು ಮೋದಿಯವರ ಜೊತೆ ನಿಂತು ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ನಜೀಮ್ ಅನ್ನುವ ಯುವಕ ಈ ಒಂದು ಫೋಟೋದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬಿಟ್ಟ. ಅದಾದ ನಂತರ ಪಲ್ಲವಿ ಅನ್ನುವ ಯುವತಿ ಮೋದಿ ಕಾಶ್ಮೀರದಿಂದಲೇ ಸ್ಪರ್ಧೆ ಮಾಡಲಿ, ಗೆಲ್ತಾರೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅವರು ಸ್ಪರ್ಧೆ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಕಣಿವೆ ರಾಜ್ಯದ ಯುವಕ ಯುವತಿಯರು ಬದಲಾಗ್ತಿದ್ದಾರೆ, ರಾಷ್ಟ್ರೀಯತೆಯನ್ನ ತುಂಬಿಸಿಕೊಳ್ತಿದ್ದಾರೆ. ಪಕ್ಕದ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸ್ಬೇಕು ಅಂದ್ರೆ ಬಂದೂಕ್ ಹಿಡ್ದುಕೊಂಡು ಹೋಗಬೇಕು ಅಂತಲೇ ಅಲ್ಲ, ಜಮ್ಮು ಕಾಶ್ಮೀರ ಬದಲಾಗಿದೆಯಲ್ಲ ಅಷ್ಟೇ ಸಾಕು. ಇನ್ನೇನಾದರೂ ಮೋದಿನೂ ಕಾಶ್ಮೀರದಲ್ಲಿ ಸ್ಪರ್ಧೆ ಮಾಡಿದ್ರೆ ಅಷ್ಟೇ, ಪಾಕಿಸ್ತಾನ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಇದು ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.